ನಮಸ್ಕಾರ ಸ್ನೇಹಿತರೆ, ಜೀವನಕ್ಕೆ ದಾರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬ್ರಹ್ಮ ಮುಹೂರ್ತವನ್ನು ದೈವಿಕ ಶಕ್ತಿಯುಳ್ಳ ಸಮಯವೆಂದು ಪರಿಗಣಿಸಲಾಗುತ್ತದೆ. ದೈವಿಕ ಅನುಭವವನ್ನು ನೀಡುವ ಈ ಮುಹೂರ್ತದಲ್ಲಿ ದೇವರ ಪೂಜೆಯನ್ನು ಮಾಡುವುದು, ದೇವರ ಭಕ್ತಿಯಲ್ಲಿ ಲೀನರಾಗುವುದು ತುಂಬಾ ಶುಭ. ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಕೆಲವೊಂದು ಕೆಲಸಗಳನ್ನು ನಾವು ಮಾಡಬಾರದೆಂದು ಶಾಸ್ತ್ರ ಹೇಳುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಬಾರದು ಅಂತ ನೋಡೋಣ. ಆಗಾಗ್ಗೆ ನೀವು ಹಿರಿಯರಿಂದ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಿಮ್ಮ ದಿನಚರಿಯನ್ನು ಪ್ರಾರಂಭಿಸುವ ಮೂಲಕ ನೀವು ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಎಂದು ಹೇಳಿರುವುದನ್ನು ನೀವು ಕೇಳಿರಬಹುದು. ಸೂರ್ಯೋದಯಕ್ಕೆ ಮುಂಚಿನ ಸಮಯವನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ನೈಸರ್ಗಿಕ ಪರಿಸರವು ಅನುಕೂಲಕರವಾಗಿರುತ್ತದೆ. ಈ ಸಮಯದಲ್ಲಿ ಪಕ್ಷಿಗಳು ಚಿಲಿಪಿಲಿ ಪ್ರಾರಂಭವಾಗುತ್ತವೆ, ಹೂವುಗಳು ಅರಳುತ್ತವೆ. ಆದ್ದರಿಂದ ಈ ಮುಹೂರ್ತದಲ್ಲಿ ಏಳುವುದರಿಂದ ಸಕಾರಾತ್ಮಕ ಶಕ್ತಿಯನ್ನು ನೀವು ಪಡೆದುಕೊಳ್ಳಬಹುದೆಂದು ಹೇಳಲಾಗುತ್ತದೆ. ಇದು ದೇವರ ಸಮಯವಾಗಿದೆ. ಈ ಮುಹೂರ್ತದಲ್ಲಿ ಎದ್ದು ಪೂಜೆಯ ಕೈಕಾರ್ಯಗಳನ್ನು ಮಾಡುವುದರಿಂದ ದೇವರ ಅನುಗ್ರಹ ಪ್ರಾಪ್ತವಾಗುತ್ತದೆ. ಆದರೆ ಈ ಮುಹೂರ್ತದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎಂದು ಹೇಳಲಾಗಿದೆ. ಬ್ರಹ್ಮ ಮುಹೂರ್ತದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬಾರದು ಅಂತ ನೋಡೋಣ. ಮೊದಲನೆಯದಾಗಿ ನಕಾರಾತ್ಮಕ ವಿಷಯಗಳ ಯೋಚನೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಜೀವನದ ಅನೇಕ ಪ್ರಮುಖ ಮತ್ತು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರ ಬಗ್ಗೆ ಚಿಂತಿಸಬೇಕು. ನಾಳೆಯ ಯೋಜನೆಗಳನ್ನು ರೂಪಿಸಬೇಕು ಮತ್ತು ಈ ಯೋಜನೆಗಳ ಬಗ್ಗೆ ಯೋಚಿಸಬೇಕು. ಈ ಸಮಯದಲ್ಲಿ ವ್ಯಕ್ತಿಯ ಮೆದುಳು ಧನಾತ್ಮಕ ಶಕ್ತಿಯಿಂದ ಆವೃತವಾಗಿರುತ್ತದೆ. ಆದರೆ ವ್ಯಕ್ತಿಯು ನಕಾರಾತ್ಮಕ ವಿಷಯಗಳನ್ನು ಯೋಚಿಸಿದರೆ ಮೆದುಳು ನಕಾರಾತ್ಮಕ ವಿಷಯಗಳ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ವ್ಯಕ್ತಿಯನ್ನು ಋಣಾತ್ಮಕತೆಯ ಕಡೆಗೆ ಕೊಂಡೊಯ್ಯಲು ಮತ್ತು ವ್ಯಕ್ತಿಯ ಜೀವನವನ್ನು ದುಃಖದಿಂದ ತುಂಬುವಂತೆ ಮಾಡುತ್ತದೆ. ಎರಡನೆಯ ಕೆಲಸ, ಜಗಳ, ಮನಸ್ತಾಪಗಳು. ಬ್ರಹ್ಮ ಮುಹೂರ್ತವನ್ನು ಶಾಂತಿಯ ಸಮಯವೆಂದು ಪರಿಗಣಿಸಲಾಗಿದೆ. ದೇವರುಗಳು ಮತ್ತು ದೇವತೆಗಳು ನಿಮ್ಮ ಸುತ್ತಲೂ ತಿರುಗಾಡುವ ಸಮಯ ಇದು. ಈ ಸಮಯದಲ್ಲಿ ದೇವಾಲಯದ ಬಾಗಿಲುಗಳನ್ನು ಸಹ ತೆರೆಯಲಾಗುತ್ತದೆ. ಈ ಸಮಯದಲ್ಲಿ ಒಬ್ಬ ವ್ಯಕ್ತಿಗೆ ಯಾರೊಂದಿಗಾದರೂ ವಾದ ಮಾಡಬಾರದು. ಬ್ರಹ್ಮ ಮುಹೂರ್ತದ ನಿಯಮಗಳಿಗೆ ವಿರುದ್ಧವಾಗಿ ಗಲಾಟೆ ಮಾಡಬಾರದು ಎಂದು ಹೇಳಲಾಗಿದೆ. ಈ ಸಮಯದ ಶಬ್ದವು ನಿಮ್ಮ ಸುತ್ತಮುತ್ತಲಿನ ಜನರನ್ನು ತೊಂದರೆಗೊಳಿಸುವುದಲ್ಲದೆ ಅದೇ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ವಾಸಿಸುವ ದೇವತೆಗಳಿಗೂ ತೊಂದರೆಯನ್ನು ನೀಡುತ್ತದೆ. ಮೂರನೆಯದು, ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ತಿನ್ನುವುದು ಮತ್ತು ಕುಡಿಯುವುದು. ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಯುವ, ತಿಂಡಿ ಬೇಕು ಎನ್ನುವ ಅಭ್ಯಾಸವಿರುತ್ತದೆ. ಜ್ಯೋತಿಷ್ಯಗಳ ಪ್ರಕಾರ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ದೇವರ ಧ್ಯಾನ ಮಾಡದೆ ಚಹಾ ಮತ್ತು ಉಪಹಾರ ಸೇವಿಸುವವರು ಯಾವಾಗಲೂ ಬಡತನದಲ್ಲಿ ಬದುಕುತ್ತಾರೆ. ತಾಯಿ ಲಕ್ಷ್ಮಿಯು ಅಂಥವರ ಮನೆಯನ್ನು ಬಿಟ್ಟು ಹೋಗುತ್ತಾಳೆ ಮತ್ತು ಅವರು ಅಕಾಲಿಕ ಬಡತನದ ನೋವನ್ನು ಅನುಭವಿಸುತ್ತಲೇ ಇರುತ್ತಾರೆ. ನಾಲ್ಕನೆಯದಾಗಿ, ಬ್ರಹ್ಮ ಮುಹೂರ್ತದಲ್ಲಿ ಮಲಗುವುದು. ಬ್ರಹ್ಮ ಮುಹೂರ್ತದಲ್ಲಿ ಮಲಗುವುದರಿಂದ ವ್ಯಕ್ತಿಯ ಆರೋಗ್ಯ ಕ್ಷೀಣಿಸುತ್ತದೆ ಎನ್ನುವ ನಂಬಿಕೆ ಇದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ಮಲಗುವುದು ವ್ಯಕ್ತಿಗೆ ಹಾನಿಕಾರಕ ಎಂದು ಹೇಳಲಾಗಿದೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನಿದ್ರಿಸುವುದು ಮನುಷ್ಯನಿಗೆ ಅನೇಕ ರೋಗಗಳ ಆಹ್ವಾನವನ್ನು ತರುತ್ತದೆ. ಈ ಕಾರಣದಿಂದ ನಾವು ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಮಲಗಬಾರದು. ಐದನೆಯದಾಗಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಕಣ್ಣೀರು ಹಾಕುವುದು. ಹಿಂದೂ ಸಂಪ್ರದಾಯಗಳ ಪ್ರಕಾರ ಬ್ರಾಹ್ಮಿ ಮುಹೂರ್ತ ಉತ್ತಮ ಸಮಯ ಅದು. ದೇವತೆಗಳು ಪ್ರಸನ್ನವಾಗುವಂತಹ ವೇಳೆ. ಹಾಗಾಗಿ ಈ ಸಮಯದಲ್ಲಿ ಸಂತೋಷವಾಗಿರಬೇಕು, ಆದಷ್ಟು ಶಾಂತವಾಗಿರಬೇಕು. ಇಂತಹ ಸಮಯದಲ್ಲಿ ಕಣ್ಣೀರು, ಜಗಳ, ಸಿಟ್ಟು ಇಂಥ ಮುಂತಾದ ಕದನ ಕ್ರಿಯೆಗಳನ್ನು ನಾವು ಮಾಡಿದರೆ ಆ ಮನೆಗೆ ಒಳ್ಳೆಯದಾಗುವುದಿಲ್ಲ. ಜೊತೆಗೆ ಅಂಥವರಿಗೆ ಸಫಲರಾಗಲು ದಾರಿಗಳು ದೊರೆಯುವುದಿಲ್ಲ. ಬ್ರಹ್ಮ ಮುಹೂರ್ತದಲ್ಲಿ ನಾವು ಈ ಮೇಲಿನ ಕೆಲಸಗಳನ್ನು ಮಾಡುವುದರಿಂದ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅಥವಾ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ಇದು ವ್ಯಕ್ತಿಯ ಜೀವನವನ್ನು ಸಂಕಷ್ಟಕ್ಕೆ ತಳ್ಳಬಹುದು. ಹಾಗಾಗಿ ಬ್ರಹ್ಮ ಮುಹೂರ್ತದಲ್ಲಿ ನೀವು ಈ ತಪ್ಪುಗಳನ್ನು ಮಾಡದಿರುವುದು ಉತ್ತಮ.
ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಮೇಲೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದ ಮೂಲಕ. ಅಲ್ಲಿಯವರೆಗೂ ಧನ್ಯವಾದಗಳು.